ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಬಿರಿಯಾನಿ ಮಸಾಲ ಪುಡಿನ ಹೇಗೆ ಮಾಡೋದಂತ ನೋಡೋಣ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಜಾಯಿಕಾಯಿ ಮೀಡಿಯಮ್ ಸೈಜ್ದಾದರೆ 1.5 ತಗೊಳ್ಳಿ, ಸಣ್ಣದಾದರೆ 2 ತಗೊಳ್ಳಿ. ಇದು ಅನಾನಸ್ ಮೊಗ್ಗು ಒಂದು 4ರಷ್ಟು, ಪತ್ರೆ ಒಂದು 3ರಿಂದ 4. ಇದು ಕಪ್ಪು ಏಲಕ್ಕಿ ಅಂತ ಕರಿತೀವಿ ಅಥವಾ ಕರಿ ಏಲಕ್ಕಿ ಅಂತ ಕರಿತೀವಿ, ಒಂದು 6ರಷ್ಟು ತಗೋಬೇಕು. ಏಲಕ್ಕಿ ಕಾಯಿ 10ರಿಂದ 12. ಮೊರಾಟ್ ಮೊಗ್ಗು ಇದು ಅಷ್ಟೇ, ಒಂದು 10ರಿಂದ 12 ತಗೊಳ್ಳಿ. ಇದು ಕಲ್ಲು ಹೂವು ಅಂತಾರೆ, ಸ್ಟೋನ್ ಫ್ಲವರ್ ಅಂತಾರೆ, ಅಥವಾ ದಗಡ್ ಫೂಲ್ ಅಂತಲೂ ಕರೀತಾರೆ. ಇದು ಫ್ಲೇವರ್ಗೋಸ್ಕರ ಹಾಕೊಳ್ಳೋದು. ಒಂದು 2 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ನೆಕ್ಸ್ಟ್ ಧನಿಯಾ, ಇದು ಒಂದು 6 ಟೇಬಲ್ ಸ್ಪೂನಷ್ಟು ಹಾಕೋಬೇಕು. ಸೋಂಪು ಇದು 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೋಂಪು ಫ್ಲೇವರ್ ಕೆಲವ್ರಿಗೆ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೂಡ ಹಾಕೋಬೋದು. ಇದು ಶಾಹಿ ಜೀರಾ ಅಂತ ಕರೀತಾರೆ, ಇದನ್ನು ಅಷ್ಟೇ 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮೆಣಸು 2 ಟೀ ಸ್ಪೂನಷ್ಟು, ಲವಂಗ 1 ಟೀ ಸ್ಪೂನಷ್ಟು, ಮತ್ತು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ಕರೀತಾರೆ, ಇದು 3ರಿಂದ 4 ತೊಗೋಬೋದು. ಚಕ್ಕೆ ಒಂದು 10ರಿಂದ 12 ಇಂಚಷ್ಟು ತೊಗೋಬೇಕು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಧನಿಯಾ ಮತ್ತು ಶಾಹಿ ಜೀರಾ ಸೋಂಪನ್ನ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ 1 ನಿಮಿಷದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಹುರಿದು ತೆಗೆದಿಟ್ಕೊಳ್ಳಿ. ಇದಕ್ಕೆ ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿ ಅದೇ ಥರ ಸ್ವಲ್ಪ 1 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಎಲ್ಲ ಹುರಿದಾದ್ಮೇಲೆ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ. ಸೊ ಇದು ಚೆನ್ನಾಗಿ ತಣ್ಣಗಾಗಬೇಕು. ಇದನ್ನೆಲ್ಲ ಹಾಗೆ ಹಾಕೋಬೋದು. ಚಕ್ಕೆ ಜಾಯಿಕಾಯಿ ಎಲ್ಲ ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಳ್ಳಿ. ಕುಟ್ಟಲಿಲ್ಲ ಅಂದರೆ ಮಿಕ್ಸಿ ಬ್ಲೇಡ್ ಹಾಳಾಗುತ್ತೆ. ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಎಲ್ಲದನ್ನೂ ಹಾಕಿ ಸ್ವಲ್ಪ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು. ಈ ರೀತಿ ಪೌಡರ್ ಮಾಡಿ ಜರಡಿ ಹಿಡಿಯೋದೇನು ಬೇಡ. ಹಾಗೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಒಂದು 6 ತಿಂಗಳವರೆಗೂ ಫ್ರೆಶ್ ಆಗಿರುತ್ತೆ, ಯೂಸ್ ಮಾಡ್ಕೋಬೋದು. ನೀವು 1 ಪಾವ್ನಷ್ಟು ಅಥವಾ 1 kgಯಷ್ಟು ಬಿರಿಯಾನಿಗೆ 1 ಟೇಬಲ್ ಸ್ಪೂನ್ನಷ್ಟು ಬಿರಿಯಾನಿ ಪೌಡ್ರು ಸಾಕು. ತುಂಬ ಹೆವಿಯಾಗಿ ಹಾಕಿದ್ರೂ ಫ್ಲೇವರ್ ತುಂಬಾ ಜಾಸ್ತಿ ಆಗುತ್ತೆ. 1 ಟೇಬಲ್ ಸ್ಪೂನ್ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಇದನ್ನು ಬರೀ ಬಿರಿಯಾನಿ ಐಟಮ್ಸಿಗೆ ಮಾತ್ರ ಅಲ್ಲ, ನೀವು ವೆಜ್ ಕರೀಸ್ ಆಗಿರ್ಬೋದು, ನಾನ್ ವೆಜ್ ಕರೀಸ್ ಆಗಿರ್ಬೋದು, ಯಾವುದಕ್ಕಾದರೂ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಮನೆಯಲ್ಲೇ ಬಿರಿಯಾನಿ ಮಸಾಲ ಪುಡಿನ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯ್ತಂತ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.